ಹಲೋ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಈ ದಿನ ನಾನು ಟೊಮೊಟೊ ಹಣ್ಣಿನ ರಸವನ್ನು ಮಾಡ್ತಾಯಿದ್ದೀನಿ. 5 ನಿಮಿಷದಲ್ಲಿ ಮಾಡುವಂತಹ ಟೊಮೊಟೊ ರಸವನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿಯಾದ ಟೊಮೊಟೊ ರಸವನ್ನು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರ್ತದೆ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಹುಣಸೆ ಹಣ್ಣನ್ನು ಸ್ವಲ್ಪ ತಗೊಂಡು ಬಿಸಿ ಅದು ಟೊಮೊಟೊ ಬೇಯಿಸಿ ಇಟ್ಕೊಂಡಿದ್ದೀನಿ, ಅದರೊಳಗೆ ಹಾಕಿದ್ದೀನಿ. ಅದು 2 ನಿಮಿಷ ನೆನೆಯುತ್ತೆ. ಟೊಮೊಟೊ ಹಣ್ಣನ್ನು 4 ಹಣ್ಣನ್ನು ತಗೊಂಡು ಕುಕ್ಕರ್ನಾಗೆ ಬೇಯಿಸಿ ಇಟ್ಕೊಂಡಿದ್ದೆ. ಅದು ಚೆನ್ನಾಗಿ ಬೆಂದ ನಂತರ ಈ ತರಹ ಚೈನಲ್ಲಿ ಕಿವುಚ್ಕೊಂಡ್ಬಿಡೋಣ. ಕಿವುಚ್ಕೊಂಡಿದ್ದಾದಮೇಲೆ ಅದು ಹೀನಿಚ್ಕೊಂಡ್ಬಿಟ್ಟು ಹುಣಸೆ ಹಣ್ಣದ ಪಕ್ಕಕ್ಕೆ ತೆಗೆದು ಇಟ್ಕೊಂಡ್ಬಿಟ್ಟಿದ್ದೆ ಮುಂಚೆನೇ. ಇವಾಗ ಟೊಮೊಟೊ ಹಣ್ಣನ್ನು ಒಂದು ಮಿಕ್ಸಿ ಜಾರ್ನೊಳಗೆ ಹಾಕೋಣ. ಒಂದೇ ಒಂದು ಸುತ್ತನ್ನು ಹಾಕಿದ್ರೆ ಸಾಕು. ನಂತರ ಇವಾಗ ಟೊಮೊಟೊ ಹಣ್ಣನ್ನು ಬೇಯಿಸಿ ಇಟ್ಕೊಂಡಿರುವ ನೀರು ಒಲೆ ಮೇಲೆ ಇಟ್ಬಿಟ್ಟು ಮಿಕ್ಸಿ ಜಾರ್ನೊಳಗಿರುವಂತಹ ಟೊಮೊಟೊ ಹಣ್ಣು ಮಿಕ್ಸಿಗೆ ಹಾಕಿರೋದನ್ನು ಹಾಕಿಬಿಟ್ಟು ನಂತರ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಅದನ್ನು ಹಾಕಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಮತ್ತು ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಹುಣಸೆ ಹಣ್ಣನ್ನು ನೆನೆಸಿ ಇಟ್ಕೊಂಡಿದ್ದೀನಲ್ಲ ಅದನ್ನು ರಸವನ್ನು ಅದರೊಳಗೆ ಹಾಕಿಬಿಟ್ಟು 1 ಟೀ ಸ್ಪೂನ್ನಷ್ಟು ಸಾಂಬಾರು ಪುಡಿಯನ್ನು, ಬೇಳೆ ಸಾರಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮರಳ್ತಾ ಇರಬೇಕಾದ್ರೆ ಪುಡಿಯನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ. ನಂತರ ಅದನ್ನು ಸ್ವಲ್ಪ ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ನಂತರ ಒಲೆ ಮೇಲೆ ಇನ್ನೊಂದು ಸಣ್ಣದಾದ ಬಾಣಲೆಯನ್ನು ಇಟ್ಕೊಳ್ಳೋಣ. ಇವಾಗ ಚೆನ್ನಾಗಿ ಮರಳ್ತಾ ಇದೆ ನೋಡಿ. ಇವಾಗ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಚಿಕ್ಕದಾದ ಒಂದು ಬಾಣಲೆಯನ್ನು ಇಟ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ, 1-2 ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ಕೊಂಡ್ಬಿಡೋಣ. ನಂತರ ಸಾಸಿವೆ ಕಾಳು ಹಾಕೋಣ. ಸಾಸಿವೆ ಕಾಳು ಪಟ್ಪಟ ಅಂತ ಸಿಡಿದಿದ್ದಾದಮೇಲೆ ಜೀರಿಗೆ 1/4 ಟೀ ಸ್ಪೂನ್ನಷ್ಟು ಜೀರಿಗೆ, ನಂತರ ಕರಿಬೇವಿನ ಸೊಪ್ಪನ್ನು ಹಾಕಿಬಿಟ್ಟು 1/4 ಟೀ ಸ್ಪೂನ್ನಷ್ಟು ಅರಿಶಿನ ಹಾಕ್ಬಿಟ್ಟು ನಂತರ ಇಂಗು ಸ್ವಲ್ಪ ಇಂಗನ್ನು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಇವಾಗ ಸಾರು ಮರಳ್ತಾ ಇತ್ತಲ್ಲ, ಆ ಮರಳ್ತಾ ಇರುವ ಸಾರಿಗೆ ಈ ಒಗ್ಗರಣೆಯನ್ನು ಹಾಕಬೇಕು. ಈ ಒಗ್ಗರಣೆಯನ್ನು ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಟೊಮೊಟೊ ರಸ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಟೇಸ್ಟಿಯಾದ ಟೊಮೊಟೊ ರಸ ರೆಡಿ.